ಗೋಕಾಕ್ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿಯೊಬ್ಬರು 3 ಮಕ್ಕಳಿಗೆ ಜನ್ಮ ನೀಡಿರುವ ಅಪರೂಪದ ಘಟನೆ ನಡೆದಿದೆ. ಮೂಡಲಗಿ ತಾಲೂಕಿನ ಸಂಗನಕಿರಿ ಗ್ರಾಮದ 20 ವರ್ಷದ ರೇಣುಕಾ ರವಿ ಗಣಾಚಾರಿ ಅವರು ಸೋಮವಾರ ಬೆಳಗ್ಗೆ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಶ್ವೇತಾ ನಾಯಿಕ್ ಅವರ ನೇತೃತ್ವದ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ತ್ರಿವಳಿ ಹೆರಿಗೆ ಮಾಡಿಸಿದೆ. ಜನಿಸಿದ 3ರಲ್ಲಿ 2 ಗಂಡು ಮತ್ತು 1 ಹೆಣ್ಣು ಮಗು ಇದೆ. 32 ವಾರ 3 ದಿನದಲ್ಲಿ ಅವಧಿಪೂರ್ವ ಹೆರಿಗೆ ಆಗಿರುವುದರಿಂದ ಮಕ್ಕಳ ತೂಕ ಕ್ರಮವಾಗಿ 1 ಕೆಜಿ 600 ಗ್ರಾಂ, 1 ಕೆಜಿ 400 ಗ್ರಾಂ ಮತ್ತು 1 ಕೆಜಿ 500 ಗ್ರಾಂ ಇದೆ. ಸದ್ಯ 3 ನವಜಾತ ಶಿಶುಗಳನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ವೈದ್ಯರು ನಿಗಾ ವಹಿಸಿದ್ದಾರೆ. ತಾಯಿ ರೇಣುಕಾ ಅವರ ಆರೋಗ್ಯ ಸ್ಥಿರವಾಗಿದ್ದು ವಾರ್ಡ್ನಲ್ಲಿ ಆರೈಕೆ ಪಡೆಯುತ್ತಿದ್ದಾರೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಈ ಶಸ್ತ್ರಚಿಕಿತ್ಸೆಗೆ ಡಾಕ್ಟರ್ ಪವಿತ್ರ ದಂಡಿನ್, ಡಾಕ್ಟರ್ ಪ್ರಿಯಾ ಪೂಜಾರಿ ಮತ್ತು ಅರವಳಿಕೆ ತಜ್ಞ ಡಾಕ್ಟರ್ ಅಮಿತ್ ಸಹಕರಿಸಿದರು. ತ್ರಿವಳಿ ಮಕ್ಕಳ ಜನನದಿಂದ ರೇಣುಕಾ ಅವರ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ವೇತಾ ನಾಯ್ಕ್ ಸಿ ಅಂತ. ನಾನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಗೋಕಾಕಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಿದ್ದೀನಿ. ನಿನ್ನೆ ನಮ್ಮಲ್ಲಿ ತ್ರಿವಳಿ ಮಕ್ಕಳು ಜನಿಸಿದ್ದಾರೆ ಸಿಸೇರಿಯನ್ ಮೂಲಕವಾಗಿ. ಇವರು ರೇಣುಕಾ ಅಂತಂದು ಹೇಳಿ ಸಂಗನಕೆರೆ ನಿವಾಸಿಯಾದವರು. 6 ವಾರದಿಂದ ನಮ್ಮ ಹತ್ರನೇ ಫಾಲೋ ಅಪ್ ಮಾಡ್ತಿದ್ರು. ನಿನ್ನೆ 7 ತಿಂಗಳಿಗೆ ನೋವು ಸ್ಟಾರ್ಟ್ ಆಗಿ ಬಂದಿದ್ರು. 32 ವಾರ 3 ದಿವಸ ಆಗಿತ್ತು. ಅದಕ್ಕೆ ಎಮರ್ಜೆನ್ಸಿ ಸಿಸೇರಿಯನ್ ಮಾಡಬೇಕಾಯಿತು. 2 ಗಂಡು ಮಗು ಮತ್ತು 1 ಹೆಣ್ಮಗು ಜನಿಸಿದ್ದು. ಎಲ್ಲರದ್ದು ತೂಕ 1 ಕೆಜಿ 500 ಗ್ರಾಂ ಅರೌಂಡ್ ಇದೆ. ಸೊ ಈ ತಾಯಿ ಸ್ಟೇಬಲ್ ಆಗಿದ್ದಾರೆ ಮತ್ತು ಮಕ್ಕಳನ್ನ ಜಾಸ್ತಿ ತೀವ್ರ ನಿಗಾ ಬೇಕು ಅಂತ NICUಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈ ತ್ರಿವಳಿ ಮಕ್ಕಳು ಹುಟ್ಟಿರೋದ್ರಿಂದ ಆಸ್ಪತ್ರೆಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ತಾಯಿ ಮಗು ಸ್ಟೇಬಲ್ ಆಗಿರೋದ್ರಿಂದ ನಮಗೂ ಖುಷಿಯಾಗಿದೆ. ಥ್ಯಾಂಕ್ ಯು.